ಒಂದೊಳ್ಳೆ ಕೆಲ್ಸಕ್ಕೆ ಕರೀತಿದ್ದೀನಿ, ಬರ್ದೇ ಇದ್ರೆ ಒಂದೊಳ್ಳೆ ಕೆಲಸ ಮಾಡೋ ಚಾನ್ಸ್ ಮಿಸ್ ಮಾಡ್ಕೊಂತೀಯ ಅಷ್ಟೇ. ಏನೋ ಒಳ್ಳೆ ಕೆಲಸನಾ? ಅದೇನೋ ಸರಿ, ಆದ್ರೆ ಇಷ್ಟೊತ್ತಲ್ಲಿ ನಾನು ಹೇಗೆ ಹೊರಗಡೆ ಬರಲಿ? ಕಣ್ ಮುಚ್ಕೊಂಡು ನಿಮ್ಮ ಮನೆ ಟೆರೆಸ್ ಮೇಲ್ ಬಾ. ಹಾ ಓಕೆ. ಹಾಗೆ ಕಣ್ ಮುಚ್ಕೊಂಡು ಅಲ್ಲಿಂದ ಹಾರು, ಇಲ್ಲಿ ಬಂದ್ ಬೀಳ್ತೀಯ. ಸತ್ಯ? ಮತ್ತಿನ್ನೇನು, ಯಾವಾಗ್ಲೂ ಹೇಗ್ ಬರ್ತೀಯೋ ಹಾಗ್ ಬರ್ಬೇಕಪ್ಪ. ಹಾಗಲ್ಲ ಸತ್ಯ, ಇಷ್ಟೊತ್ತಲ್ಲಿ ಮನೆಯವರು ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದ್ರೆ ಏನಂತ ಹೇಳಕ್ಕಾಗತ್ತೆ? ನೋಡಿದ್ಯಾ, ಇದಕ್ಕೆ ನಿನ್ನ ಅಮೂಲ್ ಬೇಬಿ ಅನ್ನೋದು. ಮನೇಲಿ ಮಕ್ಳಂತಾನೆ ಹಾಕಿ ಕೇಳೋದು. ನಿಮ್ ಮನೆಯವರು ನಿನ್ನ ಅಮೂಲ್ ಬೇಬಿ ತರಾನೇ ಬೆಳೆಸ್ತಾ ಇದಾರೆ ಅಂತ ಆಯ್ತು. ಹಾಗೇನಿಲ್ಲ, ನಾನು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನನ್ನನ್ನು ಯಾರು ಕೇಳ್ತಾರೆ? ಸರಿ, ಹಾಗಿದ್ರೆ ಬಾ ಮತ್ತೆ. ಆದ್ರೂ ದೆವ್ವ ಭೂತ ಓಡಾಡೋ ಹೊತ್ತಲ್ಲಿ ಓಡಾಡಕ್ಕೆ ಭಯ ಆಗಲ್ವಾ? ಭಯಾನ? ಅಲ್ಲ, ನನ್ಗಲ್ಲ, ನಮ್ಮ ಮನೆಯವ್ರಿಗೆ. ನಾನ್ ನಿನ್ ಜೊತೆ ಇರ್ತೀನಲ್ಲ, ನಿನ್ನ ಯಾವ ದೆವ್ವ ಭೂತಾನು ಎತ್ಕೊಂಡು ಹೋಗಲ್ಲ, ಬಾಪ್ಪ. ಅದು ನಿಜಾನೇ, ಭೂತದ ಜೊತೆ ಇರ್ಬೇಕಾದ್ರೆ ಇನ್ಯಾವ ಭೂತ ಬಂದನ ಎತ್ಕೊಂಡು ಹೋಗುತ್ತೆ? ಏನ್ ಯೋಚನೆ ಮಾಡ್ತಿದ್ಯಾ? ಹೊರ್ಟ್ ಬಾ ಅಂದೆ. ಆದ್ರೂ ಸತ್ಯ. ಯೋ, ಮುಚ್ಕೊಂಡ್ ಎದ್ ಬಾರಯ್ಯ, ಒಳ್ಳೆ ಅಳು ಮುಂಜಿ ಹುಡುಗಿ ತರ ಆಡ್ಬೇಡ. ಇಷ್ಟೊತ್ತಿಗೆ ಇವಳು ಯಾಕೆ ಕರೀತಾ ಇದ್ದಾಳೆ? ಏನೋ ಒಳ್ಳೆ ಕೆಲಸ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಹೋಗೋಣ ಬೇಡವಾ? ಹೋಗ್ಲಿಲ್ಲ ಅಂದ್ರೆ ಧೈರ್ಯ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾಳೆ. ಅದು ಅಲ್ಲದೆ ಅದೇ ಏರಿಯಾ ಅಲಿ ಆಗೋ ನಾನು. ಈಗ ಇವಳಿಗೆ ಹೆಲ್ಪ್ ಮಾಡಿದ್ರೆ ಮುಂದೆ ನನಗೂ ಹೆಲ್ಪ್ ಆಗುತ್ತೆ. ಏನು ಅನ್ಕೊಂಡ್ಬಿಡು ಅಮೂಲ್ ಬೇಬಿ. ಕಾರ್ತಿಕ್, ಇಲ್ಲ ಹೊರಟಾಗಿದೆ. ಆಚೆ ಹೋಗಿ ಬರ್ತೀನಮ್ಮ. ಆಚೆನಾ? ಇಷ್ಟೊತ್ತಲ್ಲಿ ಏನ್ ಕಂದ, ಅರ್ಜೆಂಟಾ? ಅದು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಅಲ್ಲ, ಇಷ್ಟೊತ್ತಲ್ಲಿ ಆಚೆ ಹೋಗಿ ಮಾತಾಡುವಂಥದ್ದೇನಿದೆ? ಫೋನಲ್ಲೇ ಮಾತಾಡ್ಬೋದಲ್ಲ ಮಗನೇ. ಅದು ಅಮ್ಮ, ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತೆ. ಅರ್ಜೆಂಟ್ ಆಗಿ ಬಾ ಅಂತ ಇವಾಗ್ಲೇ ಫೋನ್ ಮಾಡಿದ್ದ. ನಾನು ಹಿಂಗೆ ಹೋಗಿ ಅವನ್ನ ಮಾತಾಡ್ಸ್ಕೊಂಡು ಹಂಗೆ ವಾಪಸ್ ಬಂದ್ಬಿಡ್ತೀನಿ. ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಟೆನ್ಷನ್ ಆಗದೆ ಇರುತ್ತಪ್ಪ. ನೀನು ಮದ್ವೆ ಗೊತ್ತಾಗಿರೋ ಹುಡುಗ, ಹೀಗೆ ಹೊತ್ತಲ್ಲಿ ರಾತ್ರಿ ಎಲ್ಲ ಓಡಾಡಬಾರ್ದು. ಒಂದು ಕೆಲಸ ಮಾಡು, ನಿಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗು, ಇಲ್ಲ ಡ್ರೈವರ್ನ ಕರ್ಕೊಂಡು ಹೋಗು. ಅಮ್ಮ, ನೀನ್ ಯಾಕೆ ಹಿಂಗ ಆಡ್ತಾ ಇದ್ಯಾ? ಏನೋ ನಾನು ಇವಾಗ ಆಚೆ ಹೋದ್ರೆ ಯಾರೋ ಹೊತ್ಕೊಂಡು ಹೋಗೋ ತರ ಆಡ್ತಾ ಇದ್ಯಾ. ನಾನೇನು ಅಮೂಲ್ ಬೇಬಿ, ನಾನೇನು ಚಿಕ್ಕ ಮಗುನ ಅಂತ ಕೇಳ್ದೆ. ಹೌದು ಮಗನೇ, ಈ ತಾಯಿಗೆ ನೀನು ಇನ್ನೂ ಚಿಕ್ಕ ಮಗುನೇ. ಸರಿ, ಹಾಲು ಕುಡ್ದಾದ್ರೂ ಹೋಗು. ಸರಿ. ನಿಮ್ ಮನೆಯವರು ನಿನ್ನ ಅಮೂಲ್ ಬೇಬಿ ತರಾನೇ ಬೆಳೆಸ್ತಾ ಇದಾರೆ ಅಂತ ಆಯ್ತು. ಅಮ್ಮ, ನನ್ಗಿದ್ ಬೇಡ. ನಾನೇನು ಹಾಲು ಕುಡಿಯೋ ಮಗುನ? ನನ್ಗೆ ಲೇಟ್ ಆಗ್ತದೆ, ನಾ ಬರ್ತೀನಿ, ಬಾಯ್. ಏನಾಯ್ತು? ಹುಷಾರು. ಚಿತ್ರವಾಗಿ ಆಡ್ತಿದ್ದಾನಲ್ಲ ಹುಡುಗ. ಅಲ್ಲ, ಇಷ್ಟೊತ್ತಲ್ಲಿ ಮಾತಾಡುವಂತ ಹುಡುಗರು ಯಾರಿದ್ದಾರೆ ನಿಮಗೆ? ಅಮೂಲ್ ಬೇಬಿ, ತುಂಬಾ ನೋವಾಯ್ತಿದ್ಯಾ? ಸುಮ್ಮನೆ ಮಲ್ಕೋ. ಸತ್ಯ ಸತ್ಯ, ನಿನಗೇನೋ ಆಯ್ತು? ಏನಾಯ್ತಾ? ಮಾಡೋದೆಲ್ಲ ಮಾಡ್ಬಿಟ್ಟು ಹಾಸ್ಪಿಟ್ಲ್ ಪಕ್ಕದಲ್ಲೇ ಪಾರ್ಟಿ ಕೊಡಿಸ್ತೀನಿ ಅಂತ ಕರೆಸ್ಬಿಟ್ಟು ಈಗ ರಕ್ತ ಇರಿಸ್ತಾ ಇದೆಯಲ್ಲ. ನೀನ್ ಕೊಡ್ತಿರೋದ್ ರಕ್ತ, ಕಿಡ್ನಿ ಅಲ್ಲ. ಅದಕ್ಕೆ ಯಾಕೆ ಈ ರೇಂಜಿಗೆ ಅಳ್ತಿದ್ಯಾ? ರಕ್ತ ಕೊಡ್ಬೇಕಾದ್ರೆ ಅಳಬಾರ್ದು. ರಕ್ತದ ಜೊತೆ ಕಣ್ಣೀರ್ ಸೇರ್ಕೊಂಡು ರಕ್ತ ಕಣ್ಣೀರ್ ಸೀನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸಾರ್ ನೋಡು, ಎಷ್ಟು ಸೈಲೆಂಟ್ ಆಗಿದ್ದಾರೆ. ಏನ್ ಸೈಲೆಂಟ್ ಆಗಿರೋದು? ನಾನ್ ವೈಲೆಂಟ್ ಆದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಬ್ಯಾಕ್ ಬೇಗ ತುಂಬುತ್ತೆ. ಆದ್ರೂ ಇದು ಮೋಸ. ಬ್ಲಡ್ ಕೊಡ್ಬೇಕು ಅಂತ ಮೊದ್ಲೇ ಹೇಳ್ಬೇಕು ತಾನೆ. ಅರ್ಜೆಂಟ್ ಆಗಿ ಕರ್ಸಿ ಫೋರ್ಸ್ಫುಲ್ ಆಗಿ ಬ್ಲಡ್ ತಗೊಳ್ಳೋದು ಒಂದು ಅಫೆನ್ಸು. ಎಕ್ಸ್ಕ್ಯೂಸ್ ಮೀ, ನಂದು ಹೋಗ್ತೈತೆ ರಕ್ತ. ಈ ರಕ್ತ ಕಣ್ಣೀರು ಗೇಮಲ್ಲಿ ಎಲ್ಲೋ ಆಟ ಆಡ್ಕೊಂಡಿದ್ದು ನನ್ನನ್ನು ಕರ್ಕೊಂಡ್ಬಂದು ಬ್ಲಡ್ ಕೊಡಿಸ್ತಿದ್ರಲ್ಲ, ಇದು ದೊಡ್ಡ ಪೆನ್ಸು.
ಈ ರೀತಿ ಕರೆದು ಮೋಸ ಮಾಡಿ ಬ್ಲಡ್ ತಗೊಳ್ಳೋದಲ್ದೆ ನಗ್ತಾ ಇದ್ಯಾ? ಚೀಟಿಂಗು. ಅಮೂಲ್ ಬೇಬಿ ಜಾಸ್ತಿ ನಕ್ರ ಮಾಡಬೇಡ, ಆಮೇಲೆ ಅವಳು ಇನ್ನೊಂದು ಬ್ಯಾಗ್ ಎಕ್ಸ್ಟ್ರಾ ಇರ್ಕೊಬಿಡ್ತಾಳೆ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸು. ಆಯ್ತಾಯ್ತು, ಭಯ ಬೀಳ್ಬೇಡಿ. ಅದೇ ನಲ್ಲಿ ನೀರ ಬೇಕು ಅಂದಷ್ಟು ತುಂಬಿಸ್ಕೊಳ್ಳೋದಕ್ಕೆ. ಒಂದ್ಸರಿ ಬ್ಲಡ್ ತಗೊಂಡ್ರೆ ಬರೀ 400 450 ml ಅಷ್ಟೇ ತಗೊಳ್ಳೋದು. ಓ ಮೈ ಗಾಡ್, 450 ml? ಅಷ್ಟೊಂದು ಬ್ಲಡ್ ತಗೊಳಕ್ಕೆ ನಾವೇ ಬೇಕಿತ್ತಾ? ನೀನೇ ಕೊಡ್ಬೋದಾಗಿತ್ತು ತಾನೆ? ಅಕ್ಕಂಗೆ ರಕ್ತ ಇರೋದು ಮಾತ್ರ ಗೊತ್ತಿರೋದು ಅನ್ಸುತ್ತೆ. ಏಯ್ ಮುಚ್ಚ ಬಾಯಿ, ನಮ್ಮ ಸತ್ಯ ವಾಲಂಟ್ರಿ ಡೋನರ್ ಗೊತ್ತಾ? ಇಪ್ಪತ್ತು ದಿವಸದಿಂದನೇ ರಕ್ತ ಕೊಟ್ಟಿದ್ದಾಳೆ, ಅದಕ್ಕೆ ಇವತ್ತು ಕೊಡ್ತಾ ಇಲ್ಲ ಅಷ್ಟೇ. ಓ, ಅದು ಅಲ್ಲದೆ ಇವತ್ತು ಪೆಟ್ಟಾಗಿ ಬ್ಲಡ್ ಲಾಸ್ ಆಗಿದೆಯಲ್ಲ, ಅವ್ರು ನನಗೆ ಗೊತ್ತು ಅಮೂಲ್ ಬೇಬಿ. ನನಗೆ ಪೆಟ್ಟಾದಾಗ ನೀನು ಎಷ್ಟು ಕಾಳಜಿ ಮಾಡಿದೆ. ನಿನಗೆ ಗೊತ್ತಿಲ್ಲದೆ ನಿನ್ನೊಳಗೆ ಕಷ್ಟಕ್ಕೆ ಮಿಡಿಯೋ ಅಂತ ಒಂದು ಮನಸ್ಸಿದೆ ಅಮೂಲ್ ಬೇಬಿ. ಅದಕ್ಕೆ ಪುಣ್ಯ ಸಿಗೋದಾದ್ರೆ ನಿಂಗೆ ಸಿಗ್ಲಿ ಅಂತ ಕರೆಸ್ದೆ. ಮತ್ ನನ್ನನ್ನು ಯಾಕವ ಕರೆಸ್ತೆ? ಗೋಳಾಡ್ಕೊಂಡು ರಕ್ತ ಕೊಟ್ರೆ ಬರೋ ಪುಣ್ಯನೂ ವಾಪಸ್ ಹೊರಟೋಗುತ್ತೆ. ನಗ್ತಾ ನಗ್ತಾ ರಕ್ತ ಕೊಡ್ರೋ ಪುಣ್ಯ ಬರುತ್ತೆ. ನಾವು ಕೊಡೋ ರಕ್ತ ಇನ್ನೊಬ್ರು ಜೀವ ಉಳಿಸುತ್ತೆ ಅಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ? ರಕ್ತದಾನ ಮಹಾದಾನ. ರಕ್ತ ಕೊಡೋ ಪ್ರತಿಯೊಬ್ರು ಹೀರೋಗಳೇ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ಸತ್ಯ, ಕರೆಕ್ಟ್ ಟೈಮ್ ಬಂದು ಬ್ಲಡ್ ಅರೇಂಜ್ ಮಾಡಿದೆ. ಥ್ಯಾಂಕ್ ಯು. ಅಯ್ಯೋ, ಜನಗಳ ಜೀವ ಉಳಿಸೋರು ನೀವು ನನಗೆ ಥ್ಯಾಂಕ್ಸ್ ಹೇಳೋದ? ಅಷ್ಟಕ್ಕೂ ನೀವು ನನಗಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು, ಇವ್ರಿಗೆ. ಸರ್, ಇಷ್ಟು ಎಮರ್ಜೆನ್ಸಿ ಯಾಕೆ? ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಇರಲಿಲ್ವಾ? ಇಲ್ಲ ಸತ್ಯ, ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ 2 ಸರ್ಜರಿ ಇತ್ತು. ನಾವು ಟೈಅಪ್ ಆಗಿದ್ದ ಆ ಬ್ಲಡ್ ಬ್ಯಾಂಕ್ನಲ್ಲಿ ಸ್ಟಾಕ್ ಇರಲಿಲ್ಲ. ನೀವು ಕರೆಕ್ಟ್ ಟೈಮ್ಗೆ ಬ್ಲಡ್ ಅರೇಂಜ್ ಮಾಡಿ ರೀಪ್ಲೇಸ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಸರ್, ತಾತ ಹೇಗಿದ್ದಾರೆ? ಅವ್ರನ್ನ ನಾನು ಮಾತಾಡಿಸ್ಬೋದಾ? ಖಂಡಿತ ಮಾತಾಡಿಸ್ಬೋದು. ಪಕ್ಕದ ವಾರ್ಡಲ್ಲೇ ಇದ್ದಾರೆ. ವಯಸ್ಸಾಗಿತ್ತಲ್ವಾ, ಬ್ಲಡ್ ಲಾಸ್ ಆಗಿದ್ರಿಂದ ಸ್ವಲ್ಪ ಸೀರಿಯಸ್ ಆಗಿತ್ತು. ನೋ ಈಸ್ ಆಲ್ ರೈಟ್. ಆದರೂ ಇನ್ನೂ 2-3 ದಿನ ರೆಸ್ಟಲ್ಲಿ ಇರಬೇಕಾಗತ್ತೆ.